ನಮಸ್ಕಾರ ಸ್ನೇಹಿತರೆ, ಇವತ್ತು ಏಪ್ರಿಲ್ 23, 2024 ಡೇಟ್. ಮೊನ್ನೆ ನಾವು ರಾಮನವಮಿಯನ್ನು ಆಚರಿಸಿದ್ವಲ್ಲ, ಇವತ್ತು ನಾವು ಹನುಮ ಜಯಂತಿಯನ್ನು ಆಚರಿಸೋಕೆ ಬಂದೇವಿ. ಇಲ್ಲೇ ಧಾರವಾಡದಾಗಿರೋ ಕೃಷಿ ನಗರ ಹತ್ತಿರ ವೀರಾಂಜನೇಯ ದೇವಸ್ಥಾನ ಐತಿ. ಇದು ಅಗ್ರಿ ಕಾಲೇಜ್ದವ್ರದ್ದು ಅಂಡರ್ನಾಗಿರುವಂಥ ಒಂದು ದೇವಸ್ಥಾನ, ಕೃಷಿ ನಗರ ಅಂತ ಹೇಳಿ ಏರಿಯಾ ಹೆಸರು. ಈ ಒಂದು ಸ್ಥಳದಾಗ ನಾವು ಇವತ್ತು ಹನುಮ ಜಯಂತಿಯನ್ನು ಆಚರಿಸೋಕೆ ಬಂದೇವಿ. ಬರೀ ನಾನು ನಿಮ್ಗೆ ಕರ್ಕೊಂಡೋಗಿ ಇವತ್ತಿಲ್ಲಿ ಹನುಮ ಜಯಂತಿಯನ್ನು ಆಚರಿಸೋಣ ಅಂತ. ಕಾಮಾಧಿವರ್ಗ ರಹಿತ, ಕಾಮಾಧಿವರ್ಗ ರಹಿತ, ಮಾದಿ ಸರ್ವವ್ಯಾಪೃತ ಸತತ ನಿರ್ಭೀತ ರಾಮಚಂದ್ರಮಿಪೆಯನಗಿದು ನೇಮಿಸಿ ಪ್ರತಿದಿನ. ಇಲ್ಲಿ ಯಾರಾದ್ರೂ ಡಾಕ್ಟರ್ ಆಗ್ಬೋದು, ಯಾರಾದ್ರೂ ಔಷಧಿ ಬರ್ಬೋದು. ತಮ್ಮ ತಮ್ಮ ಉತ್ತಮ ಸಲಹೆಗಳನ್ನು ಎಲ್ಲರೂ ಸ್ವೀಕಾರ ಮಾಡಿ. ಯಾಕಂದ್ರೆ ನಾನು ಒಬ್ಬನೇ ಹೋಗೋದು ಹೇಗೆ ಇಲ್ಲ ಅಂದಾಗ ಹೋಗಕ್ಕೆ ಹೌದು ಹೌದು ಧೈರ್ಯ ಸರ್ವಪ್ರಸಾದ. ಸಣ್ಣ 16 ವರ್ಷದ ಬಾಲಕ ಗೊತ್ತಿದ್ದು ಬಂದು ನಮ್ಗೆ ಏನಾದರೂ ಧೈರ್ಯ ಕೊಡ್ತಾರೆ, ನಾವು ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಅಂದಾಗ ಮಾತ್ರ ನಾವು ಇನ್ನೊಬ್ಬರಿಂದ ಏನಾದರೂ ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊರತಾಗಿ ನನಗಿಂತ ಯಾರು ಶಾಣೆ ಅಂತ ಬಂತು ಮನಸ್ಸಿನಾಗ ಅಂದ್ರೆ ನಾವು ಏನು ಕಲಿಯಂಗಿಲ್ಲ ಅಂತ. ಹಾ ಸರ್, ನಿಮ್ಮನ್ನ ಹಿರಿಯ ಬಂದಿದ್ದೆ ನಿಮಗಿಂತ ಹಿರಿಯರಿಲ್ಲ, ನನಗಿಂತ ಹಿರಿಯರಿಲ್ಲ. ಶಿವಭಕ್ತರಿಗಿಂತ ಹಿರಿಯರಿ ಮತ್ತಾರು ಇಲ್ಲ. ಹೌದೌದು. ಯಜ್ಞನಿಯಾಮಕಾರಿ ಉದಾಹರಣೆ ಪೂಜನಾಂ ಸಮರ್ಪಯಾಮಿ ಪ್ರಥಮದರ್ಶನಂ ಉಪಯಶ್ರೇತು ಸಮರ್ಪಯಾಮಿ ಮಾಲ್ಯಾದಿ ಸುಗಂಧಿನಿ ಮಾಲ್ಯಾದಿ ಮಯಾತಾನಿ ಪೂಜಾತೆ ಪುಷ್ಪಾಣಿ ಸಮರ್ಪಯಾಮಿ. ಅದಕ್ಕೆ ಕನ್ನಡದಲ್ಲಿ ಒಂದು ಬೈದು ಹೇಳೋ ಬುದ್ಧಿ ಹೇಳಿದ ಹೊಗಳಿದವ ಅದಕ್ಕೆ ಬಸವಣ್ಣ ಹೊಗಳಿ ನಮ್ಮನ್ನ ಇನ್ವೆಸ್ಟ್. ಅದಕ್ಕೆ ಯಾರಾದ್ರೂ ಹಿಂಗಲ್ಲ ಅನ್ನೋರು ಎಲ್ಲಿ ಬಂದ್ರ ಅವ್ರು ನಮ್ಮ ಪಾಲಿನ ದೇವರು. ನಾವು ಎಲ್ಲಿ ತಪ್ಪಿವಿ ಅಂದ್ರೆ ಖಂಡಿಸಲಾರ್ದಕ್ಕಾಗಿ ತಪ್ಪಿವಿ. ನಾವು ನಮ್ಮ ಪಾಲಿನ ಮಾಡ್ಕೊಂತ ನಮಗೇನಾಗಬೇಕಾಗಿರೋದಲ್ಲ, ಅದಕ್ಕಾಗಿ ನಮ್ಮ ಹುಡುಗರು ಇವತ್ತು ಹಾರಿ ತಪ್ಪಿರ್ತೇವೆ. ಕಣ್ಣಿಗೆ ಕಂಡವ್ರು ಎಲ್ಲರೂ ಖಂಡಿಸ್ಬೇಕು, ಅದನ್ನ ಸಿಹಿ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ಹುಡುಗರಿಗೆ ಬುದ್ಧಿ ಬರ್ತದೆ, ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ. ಇಲ್ಲಿ ಕುಂತಿರ್ತಾರೆ ನೋಡಿ ಸುಮ್ಮನೆ ತಕ್ಷಣ ನಮ್ಮ ಮಗಳಾದ್ರೂ ಬಿಡಂತಿರ್ತೀವಿ. ನಾಳೆ ಮಕ್ಕಳಿಗೆ ಬಂದಾಗ ನೋವು ಭಾಳ ಆಗ್ತದೆ. ತಂದೆ ಕುಸ್ಮಾನ್ ಸಮರ್ಪಯಾಮಿ ಮಹಾಲಕ್ಷ್ಮೀನಾರಾಯಣ ದೇವತಾ ಬೇಕು, ಶ್ರೀರಾಮಚಂದ್ರ ದೇವತಾ ಬೇಕು, ಶ್ರೀ ವೀರ ಆಂಜನೇಯ ದೇವತಾ ಬೇಕು. ಶ್ರೀ ಕೃಷ್ಣ ಅರ್ಪಣಮಸ್ತು, ಶ್ರೀ ಶಿವಾರ್ಪಣಮಸ್ತು. ಉದಶೇಷಕೃತ ನೈವೇದ್ಯಂ ಸಮರ್ಪಯಾಮಿ. ಓಂ ಭೂರ್ಭುವಃ ಸ್ವಃ ತತ್ಸಾತ್ವರೆಣ್ಯಂ ಭರ್ಗೋದೇವಸ್ಯಾಗ್ನಿಮಯೇ ಧಿಯೋ ನಮಃ ಪ್ರಚೋದಯಾತ್. ಅತಃ ಉದಶೇಷಕೃತ ನೈವೇದ್ಯಂ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು. ಛತ್ರಂ ಚಾಮರಂ ನೃತ್ಯಂ ಗೀತಂ ವಾದ್ಯಂ ಸಮರ್ಪಯಾಮಿ. ಶ್ರೀ ಯಜ್ಞನಿಯಾಮಕದೇವತಾ ಪುನಃ ವೈಷ್ಣವಾಗ್ನೇ ಮಾಯಾಗ್ನೇ ಅನ್ನೋನಿಕೆ ಕುಶಪ್ರಚೋದಯ. ಎಲ್ಲರಿಗೆ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಈ ಶ್ರೀ
ಧೈರ್ಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿತೆ ವಿನಾಯಕ ಕುಲದೇವತ. ಈಗ ಹೋಮಹವನದಿಂದ ಷೋಡಶೋಪಚಾರ ಪೂಜೆಗಳ ಪೈಕಿ ಪ್ರವಚನ ಅಂತ ನಾನು ಪ್ರವಚನ ಮಾಡ್ಬೋದನೇ ನಾನು ಹೋಮ ಮಾಡಿದೆ. ಅದು ಲಾಸ್ಟಿಗೆ ಒಂದೆರಡು ಮಾಡ್ತೀನಿ. ದೇವತೆಗಳಲ್ಲಿ 333 ಕೋಟಿ ದೇವತೆಗಳು ನಾವು ಹೇಳ್ತೀವಿ. ಅದು ರಾಜನ ದೇವತೆಗಳು 33 ಕೋಟಿ ಇಲ್ಲ. ಸಂಸ್ಕೃತದ ವರ್ಡ್ ಕೋಟಿ ಅಂದ್ರೆ 33 ವಿಧದ ದೇವತೆಗಳಿದ್ದಾರೆ ಅಂತ ನಾವು 33 ಕೋಟಿ ದೇವತೆಗಳ ಗುಡಿ ಅಂತ ನಾವು ಹಾರಾಡ್ತೀವಿ. ಕೋಟಿ ಅಂದ್ರೆ ವಿಧಗಳು, ಸಂಸ್ಕೃತದ ಪರ್ಯಾಯ ಅರ್ಥವಿಧ. 33 ಗುಣದ ದೇವತೆಗಳು ಇಲ್ಲಿ ಶಕ್ತಿಗಳು ಅಂತಂದ್ರೆ ದೇವರಂತವರಿಗೆ ಮ್ಯಾಚ್ ಮಾಡಿದ್ರೆ 33 ವಿಧದ ಶಕ್ತಿ ಅಂತ ಅನ್ಕೋಬೇಕು. ಆ 33 ಶಕ್ತಿಗಳಲ್ಲಿ ಸರ್ವಶ್ರೇಷ್ಠ ಶಕ್ತಿ ಯಾರಲ್ಲಿದೆ ಅಂತ ವೇದ ತರ್ಕ ಶಾಸ್ತ್ರಜ್ಞರು ಕುರಿತು ಚರ್ಚೆ ಮಾಡಿದಾಗ 3 ಶಕ್ತಿಗಳನ್ನು ಹರಸ್ತಾರೆ. ಯಾವುದು ಅಂದ್ರೆ ಮೊದಲನೇ ಶಕ್ತಿ ಆಂಜನೇಯ, ಆಮೇಲೆ ಎರಡನೆಯ ಶಕ್ತಿ ದುರ್ಗಾ, ಮೂರನೆಯ ಶಕ್ತಿ ಗಣಪತಿ. ಅವರ ಮಕ್ಕಳಲ್ಲಿ ಇಲ್ಲ ಬರ್ತಾರೆ. ಈ 3 ಶ್ರೇಷ್ಠವಾದಂತಹ ದೇವತೆಗಳು ಗಣಪತಿ, ದುರ್ಗಾ, ಆಂಜನೇಯ. ಈ 3 ದೇವತೆಗಳು ಯಾರು ಸರ್ವಶ್ರೇಷ್ಠ ಅಂತ ನಮ್ಮ ವೇದ ಗ್ರಂಥಗಳಲ್ಲಿ ಬರೆದು ಅಂತಂದ್ರೆ ನೋಡ್ರಿ ಎಷ್ಟು ಸುಂದರವಾಗಿ ಬರ್ತಾರೆ. ಗಣಪತಿಗೆ ಸ್ವರ್ಗ ನಾವು ಕೊಡ್ತೀವಿ, ಗಣಪತಿಗೆ ರೂಪ ನಾವು ಕೊಡ್ತೀವಿ, ಗಣಪತಿ ಅಲಂಕಾರ ನಾವು ಕೊಡ್ತೀವಿ, ಆದರೆ ಜ್ಞಾನ ನಾವು ಕೊಟ್ಟಿಲ್ಲ. ಅವರಿಗೆ ಜ್ಞಾನ ದುಡ್ಡಲೇ ಪಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಗಣಪತಿ ಅಂದರೆ ವಿದ್ಯಾ ಮತ್ತು ಜ್ಞಾನದ ಪ್ರತೀಕ. ಅಂದ್ರೆ ಒಬ್ಬ ಮನುಷ್ಯ ಬದುಕಬೇಕಾಗಿದ್ರೆ ಬರೇ ವಿದ್ಯೆ ಇದ್ರೆ ಅಷ್ಟೇ ಸಾಲದು. ವಿದ್ಯೆಯ ಜೊತೆಯಲ್ಲಿ ಜ್ಞಾನ ಬೇಕು. ನಾವು ಯಾರು, ನಾವು ಎಂಥ ಮನೆತನದವರು, ನಮ್ಮ ಮನೆತನದ ಸಂಸ್ಕಾರ ಸಂಸ್ಕೃತಿ ಏನು, ನಾವು ಫ್ರೆಂಡ್ಶಿಪ್ ಮಾಡಬೇಕಾಗಿದೆ, ಎಂಥವರ ಫ್ರೆಂಡ್ಶಿಪ್ ಮಾಡಬೇಕು ಎಂಬ ಕಲ್ಪನೆ ಜ್ಞಾನ ಇರುವುದಕ್ಕಾಗಿ ಇವತ್ತು ನಮ್ಮ ಹುಡುಗರು ಬಲಿಯಾಗ್ತಾ ಇದೆ. ವಿಚಾರ ಮಾಡಿ, ಅಲ್ಲಿ ಜ್ಞಾನದ ಕೊರತೆ ಆಯಿತು ಅಂತ ಅರ್ಥ ಆಯ್ತು. ಅದಕ್ಕಾಗಿ ಗಣಪತಿ ಅಂದ್ರೆ ವಿದ್ಯಾ ಮತ್ತು ಜ್ಞಾನ. ಬರೀ ವಿದ್ಯಾ IAS ಪಾಸ್ ಆದ ಬದುಕೋದಿಲ್ಲ. IAS ಹಿಂದೆ ಜ್ಞಾನ ಇರಬೇಕು, ಓದಿನ ಹಿಂದೆ ಜ್ಞಾನ ಇರಬೇಕು, ನಿಮ್ಮ ಸರ್ಟಿಫಿಕೇಟ್ ಹಿಂದೆ ಜ್ಞಾನ ಇರಬೇಕು. ಅದಕ್ಕಾಗಿ ಓದುವ ಕಾಲು, ಬುದ್ಧಿ ಕಾಲು, ಇದು ಜ್ಞಾನ. ಇನ್ನು ಎರಡನೆಯದು, ಈ ಪ್ರಪಂಚದಲ್ಲಿ ಎಲ್ಲ ರೀತಿಯಿಂದ ಭಯ ಬರ್ತಾವೆ. ಅದಕ್ಕೆ ದುರ್ಗಾದೇವಿ ಧೈರ್ಯ, ಮನುಷ್ಯ ಸಾಧಿಸುವ ಧೈರ್ಯ, ಬದುಕುವ ಧೈರ್ಯ ಮಾಡಿಕೊಂಡಾಗ ಮಾತ್ರ ನಾವು ಬದುಕ್ತೀವಿ. ಅದಕ್ಕೆ ಧೈರ್ಯ ಸರ್ವತ್ರ ಸಾಧನ. ಏನಾದರೂ ಸಾಧನೆ ಮಾಡಿದ್ವಿ ಅಂದ್ರೆ ಅದಕ್ಕೆ ಧೈರ್ಯವೇ ಕಾರಣ. ಅದಕ್ಕಾಗಿ ದುರ್ಗಾದೇವಿ ಬದುಕುವುದು ಶ್ರೇಷ್ಠವಾಗಿದೆ. ಇನ್ನು ಮೂರನೆಯದು ಆಂಜನೇಯ. ಯಾಕೆ ಅಂದ್ರೆ ಧೈರ್ಯನೂ ಅದ, ಜ್ಞಾನನೂ ಅದ, ಬುದ್ಧಿನೂ ಅದ. ನಾವೇ ಬದುಕಿಲ್ಲ ಅಂತ ತಗೊಂಡೇ ಮಾಡಿ, ನಾವೇ ಬದುಕಿಲ್ಲ ಅಂತ ಧೈರ್ಯ ತಗೊಂಡೇ ಮಾಡ್ತೀವಿ, ವಿದ್ಯೆ ಬುದ್ಧಿ ತಗೊಂಡೇ ಮಾಡ್ತೀವಿ. ಅದಕ್ಕೆ ಪ್ರಾಣ, ಅದಕ್ಕೆ ಅವ್ರ ಹೆಸರು ಮುಖ್ಯ ಪ್ರಾಣ. ಹೌದಾ? ಈ ದೇಹದ ಆರೋಗ್ಯ ಮತ್ತು ಮುನ್ನೋಡ